ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸತತ ಐದನೇ ದಿನವೂ ಕೂಡ ಕಾಂಗ್ರೆಸ್ನ ಸಂಪತ್ತಿನ ಮರುಹಂಚಿಕೆಯ ಅಸ್ತ್ರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಭಾನುವಾರ ನರೇಂದ್ರ ಮೋದಿ ಶುರು ಮಾಡಿದ್ದು ಈ ವಾಗ್ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಮಧ್ಯಪ್ರದೇಶದಲ್ಲಿದ್ದಾರೆ ನರೇಂದ್ರ ಮೋದಿ, ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಅಲ್ಲೂ ಕೂಡ ಕಾಂಗ್ರೆಸ್ನ ಸಂಪತ್ತಿನ ಮರುಹಂಚಿಕೆಯ ಅಸ್ತ್ರದ ವಿರುದ್ಧ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ನಿನ್ನೆ ಚರ್ಚೆಯಾಯಿತು. ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಮಾತನಾಡಿದ್ರು, ಈ ದೇಶದಲ್ಲಿ ಉತ್ತರಾಧಿಕಾರಕ್ಕೆ ಟ್ಯಾಕ್ಸ್ ಹಾಕಬೇಕು 55% ಅಂತ. ಅದರ ಬಗ್ಗೆ ನಿನ್ನೆ ದೊಡ್ಡ ಚರ್ಚೆಯಾಗಿತ್ತು. ಇವತ್ತು ಕೂಡ ನರೇಂದ್ರ ಮೋದಿ ಆ ವಿಷಯವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಂದಿರಾ ಗಾಂಧಿ ಕೊಟ್ಟಂತಹ ಆಸ್ತಿಯನ್ನ ಉಳಿಸಿಕೊಳ್ಳೋದಕ್ಕೆ ರಾಜೀವ್ ಗಾಂಧಿ ಉತ್ತರಾಧಿಕಾರದ ಟ್ಯಾಕ್ಸ್ ಅನ್ನ ರದ್ದು ಮಾಡಿದ್ರು ಅಂತ. ಭಾರತದಲ್ಲಿ 1985ರವರೆಗೆ ಉತ್ತರಾಧಿಕಾರಕ್ಕೆ ಟ್ಯಾಕ್ಸ್ ಇತ್ತು. ಕೆಲವು ರಾಜ್ಯಗಳಲ್ಲಿ 85% ವರೆಗೂ ಟ್ಯಾಕ್ಸ್ ಅನ್ನು ಹಾಕಲಾಗ್ತಿತ್ತು. ಆದರೆ 1985ರಲ್ಲಿ ಉತ್ತರಾಧಿಕಾರದ ಟ್ಯಾಕ್ಸ್ ಅನ್ನು ರದ್ದು ಮಾಡಲಾಯಿತು. ಕಾಂಗ್ರೆಸ್ನ ನಾಯಕರು ನಿನ್ನೆ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಬಂತು. ಆ ಹೇಳಿಕೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಮಕ್ಕಳ ಆಸ್ತಿಯನ್ನು ಕೂಡ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸ್ಪಷ್ಟನೆಯನ್ನು ಕೊಟ್ಟಿತ್ತು, ರಾಜೀವ್ ಗಾಂಧಿಯವರೇ ಈ ಉತ್ತರಾಧಿಕಾರದ ಟ್ಯಾಕ್ಸ್ ಅನ್ನ ರದ್ದು ಮಾಡಿದ್ರು ಅಂತ. ಆ ಸ್ಪಷ್ಟನೆಯನ್ನ ಇಟ್ಟುಕೊಂಡು ನರೇಂದ್ರ ಮೋದಿ ಇವತ್ತು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಇಂದಿರಾ ಗಾಂಧಿಯವರ ಆಸ್ತಿಯನ್ನ ಉಳಿಸಿಕೊಳ್ಳೋದಕ್ಕೆ ಟ್ಯಾಕ್ಸ್ ಕಟ್ಟಬಾರದು ಅನ್ನುವ ಕಾರಣಕ್ಕೆ ಉತ್ತರಾಧಿಕಾರದ ಟ್ಯಾಕ್ಸ್ ಅನ್ನ ರಾಜೀವ್ ಗಾಂಧಿ ಸರ್ಕಾರ ರದ್ದು ಮಾಡಿತ್ತು ಅಂತ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. 1985ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು, ವಿ.ಪಿ. ಸಿಂಗ್ ಹಣಕಾಸು ಸಚಿವರಾಗಿದ್ರು. ಆಗ ಉತ್ತರಾಧಿಕಾರದ ಟ್ಯಾಕ್ಸ್ ಅನ್ನ ರದ್ದು ಮಾಡಲಾಗಿತ್ತು. ಮೋದಿ ಹೇಳ್ತಾ ಇದ್ದಾರೆ, ತೆರಿಗೆ ಇದ್ದಿದ್ದರೆ ಇಂದಿರಾ ಆಸ್ತಿ ರಾಜೀವ್ ಗಾಂಧಿಗೆ ಸಿಗ್ತಾ ಇರಲಿಲ್ಲ. ಹೀಗಾಗಿಯೇ ಇಂದಿರಾ ಗಾಂಧಿ ಆಸ್ತಿ ಉಳಿಸಿಕೊಳ್ಳೋದಕ್ಕೆ ಉತ್ತರಾಧಿಕಾರದ ತೆರಿಗೆಯನ್ನ ರಾಜೀವ್ ಗಾಂಧಿ ರದ್ದು ಮಾಡಿದ್ರು ಅಂತ ನರೇಂದ್ರ ಮೋದಿ ಮಧ್ಯಪ್ರದೇಶದ ಚುನಾವಣಾ ರ್ಯಾಲಿಯಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೈಟನ್ನ ಕೇಳ್ಕೊಂಡು ಬನ್ನಿ. जब देश की एक प्रधानमंत्री बहन इंदिरा जी नहीं रही तो उनकी जो मिल्कत थी, उनकी जो प्रॉपर्टी थी, वो उनकी संतानों को मिलनी थी. लेकिन पहले ऐसा कानून था कि वो उनको मिलने से पहले एक हिस्सा सरकार ले लेती थी. कांग्रेस ने पहले ऐसा कानून बनाया था. तब चर्चा थी और व्यापक रूप से चर्चा थी कि जब इंदिरा जी नहीं रही और उनके बेटे राजीव गांधी जी को ये प्रॉपर्टी मिलने की थी, लिख करके गई थी, तो अब सरकार को पैसा चला न जाए, प्रॉपर्टी को बचाना था. तो इन्होंने क्या कर दिया, उस प्रॉपर्टी को बचाने के लिए अपनी माता इंदिरा गांधी से मिले हुए पैसों को बचाने के लिए उस समय के प्रधानमंत्री श्रीमान राजीव गांधी ने अपनी संपत्ति बचाने के लिए पहले जो इनहेरिटेंस कानून था उसको समाप्त किया और खुद के पैसे बचा लिए. खुद पर आई तो कानून हटा दिया और अब वहां मामला निपट गया. तो आज फिर सत्ता पाने के लालच में ये लोग वही कानून ज्यादा कड़ाई से वापस लाना चाहते हैं. बिना टैक्स के अपने परिवार की 4 पीढ़ियों की अकूत धन दौलत हासिल करने के बाद अब ये लोग आप जैसे सामान्य मानवी की विरासत, आपकी मेहनत की कमाई
जो आपने अपने बच्चों के लिए बचत करके रखा है उस पर टैक्स लगा करके आधी संपत्ति लूटना चाहते हैं। और इसलिए ही तो देश कह रहा है कांग्रेस की लूट जिंदगी के साथ भी और जिंदगी के बाद भी। जब देश की एक ಲೈಫ್ ಇನ್ಶೂರೆನ್ಸ್ ಕಂಪನಿಯ ಒಂದು ಆ್ಯಡ್ನ ಉಲ್ಲೇಖ ಮಾಡಿದ್ರು ನರೇಂದ್ರ ಮೋದಿ, ಜೀವನದ ಜೊತೆಗೂ ಜೀವನದ ನಂತರವೂ ಅನ್ನುವಂತಹ ಆ್ಯಡ್ನ ಟ್ಯಾಗ್ಲೈನನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಜೀವನದ ಜೊತೆಗೂ ಬದುಕಿದ್ದಾಗಲೂ ಟ್ಯಾಕ್ಸನ್ನು ಹಾಕುತ್ತೆ, ಲೂಟಿ ಮಾಡುತ್ತೆ, ಸತ್ತ ನಂತರವೂ ಲೂಟಿ ಮಾಡುತ್ತೆ ಅನ್ನುವ ಟೀಕೆಯನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಭಾರತದಲ್ಲಿ 1985ರವರೆಗೆ ಉತ್ತರಾಧಿಕಾರಕ್ಕೆ ಟ್ಯಾಕ್ಸ್ ಇತ್ತು. ಇಂದಿರಾ ಗಾಂಧಿಯವರ ಆಸ್ತಿಯಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಈ ಕಾನೂನನ್ನೇ ರದ್ದು ಮಾಡಿ ಆ ಆಸ್ತಿಯನ್ನು ತಾವು ಪಡೆದುಕೊಂಡ್ರು ಅಂತ ಇವತ್ತು ನರೇಂದ್ರ ಮೋದಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿದೆ. ನಿನ್ನೆ ಕಾಂಗ್ರೆಸ್ ಹೇಳಿತ್ತು ಅವರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ಸ್ಯಾಮ್ ಪಿತ್ರೋಡಾ ಅವರ ಪಿತ್ರಾರ್ಜಿತ ಆಸ್ತಿಗೆ ಟ್ಯಾಕ್ಸ್ ಹಾಕಬೇಕು ಅನ್ನುವ ಹೇಳಿಕೆಗೆ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತ. ಇವತ್ತು DK ಶಿವಕುಮಾರ್ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಯಾರದ್ದೋ ವೈಯಕ್ತಿಕ ಹೇಳಿಕೆ ಪಕ್ಷದ ಹೇಳಿಕೆ ಆಗಲ್ಲ, ನಮ್ಮ ಸಂಸ್ಕೃತಿ ಪರಂಪರೆಯಂತೆ ಟ್ಯಾಕ್ಸ್ ಮುಂದುವರಿಯುತ್ತೆ. ರಾಜಕೀಯದಲ್ಲೇ ಕುಟುಂಬದವರು ಮುಂದುವರಿತಾರೆ, ಇನ್ನು ದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಬಿಟ್ಟು ಕೊಡ್ತಾರಾ? ನಮ್ಮ ಪಕ್ಷದಿಂದ ಯಾವುದೇ ಟ್ಯಾಕ್ಸ್ ಪ್ರಸ್ತಾಪ ಇಲ್ಲ ಅಂತ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಯಾವ ಟ್ಯಾಕ್ಸ್ ಇಲ್ಲ, ಯಾವುದಿಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ ನಮ್ಮ ಪದ್ಧತಿ ಅದನ್ನ ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ, ಅದು ಸುಳ್ಳು, ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ ತಂದೆದು ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ. ರಾಜಕಾರಣದ ಸಂಪಾದನೆ ಮಾಡಿದಂತ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಬಿಟ್ಬಿಡ್ತಾರ? ಇದು ಬಿಜೆಪಿಯವರು ಒಂದು ಡಿಮಾನಿಟೈಸೇಷನ್ ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲೋ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಸುಳ್ಳು. ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ. ನಮ್ಮ ಇಂಥ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.